ಹ್ಯಾಪಿ ಬರ್ಡೇ ಟು ಯು. ನಮ್ಮ ಬಾಗಲಕೋಟೆ ಇರ್ಬೋದು, ಅವ್ರು ಬೀದರ್ ಇರ್ಬೋದು, ಅವ್ರ ಭಾಷೆ ಚೇಂಜ್ ಇರ್ಬೋದು, ಆ ಮನಸ್ಸಿನ ಅಂತರಾಳ ಐತಲ್ಲ ಅದು ಮದುವೆ ಆಗ್ಲಿ ಮಕ್ಕಳಾಗ್ಲಿ ಅಷ್ಟೇ. ಪೋಸ್ಟಿಂಗ್ ಮಾಡ್ಕೊಂಡು ಜಾಬ್ ಮಾಡ್ರಿ ಅಷ್ಟೇ. ತಮ್ಮನಿಗಿಂತ ಜಾಸ್ತಿ ಅಣ್ಣನ ಥರನೇ ಫೀಲ್ ಆಗ್ತಾನೆ ರಿಯಲ್ ಆಗಿ. ಸೊ ಹಾಯ್ ಎಲ್ಲ ನಮಸ್ಕಾರ, ನಾವು ವಿಶ್ವ ಮಾಡ್ತಿರೋ ನಮಸ್ಕಾರಗಳು ಗಾಯ್ಸ್. ಇವತ್ತು ಸ್ಪೆಷಲ್ ಡೇ ಅಂತಂದರೆ ಇವತ್ತು ಗೋಪಿ ಬರ್ಡೇ, ನಮ್ಮ ತಮ್ಮನ ಬರ್ಡೇ ಇದೆ. ಸೊ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ಸೊ ನನ್ನ ಜೊತೆ ಇದ್ದಾರೆ ಮಹಾನ್ ಭಾವ ಮಂಜುನಾಥ್ ಅವರು, ಈ ಕಡೆ ರಸಿಕಾ ಅಭಯ್ ಇದ್ದಾರೆ, ಬಸ ಕಲ್ಯಾಣ್ ಅವರು, ಆಮೇಲೆ ಇಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಗೈಸ್ ನಮ್ಮ ತಮ್ಮ ಬಂದಿದೆ ನೋಡಿ ಇವಾಗ. ಚಾಕ್ಲೇಟ್ ಫ್ಲೇವರು ಚಾಕ್ಲೇಟ್ ಫ್ಲೇವರ್ ಅಂತೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಗೋಪಿ, ಹ್ಯಾಪಿ ಬರ್ಡೇ ಟು ಯು. ಅವರು ತಂಗಿಯವರು ಗಾಯ್ಸ್ ಇವಾಗಷ್ಟೇ ಎಲ್ಲ ಸೆಲೆಬ್ರೇಷನ್ ಮುಗೀತು, ಎಲ್ಲ ಕೇಕ್ ಎಲ್ಲ ಕಟಿಂಗ್ ಆಯಿತು, ಎಲ್ಲ ಆಯಿತು. ನೆಕ್ಸ್ಟ್ ಇವಾಗ ಗೋಪಾಲ್ ಬಗ್ಗೆ ಅಂದರೆ ಗೋಪಿ ಬಗ್ಗೆ ಒಪಿನಿಯನ್, ಅವ್ರ ಫ್ರೆಂಡ್ಸ್ ಒಪಿನಿಯನ್ ಯಾವ ಥರ ಇದೆ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ. ಒನ್ ಬೈ ಒನ್ ಕೇಳ್ತೀವಿ. ಫಸ್ಟ್ ಮಂಜುನಾಥ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ, ಆಯುಷ್ಯ, ಸುಖ, ಸಂಪತ್ತು, ನೆಮ್ಮದಿ, ಅದ್ರ ಜೊತೆ ಈ ವರ್ಷನ ಇನ್ನು 2 ತಿಂಗಳದಾಗ ಎಕ್ಸಾಮ್ ಐತಿ, ಎಲ್ಲ ಚೆನ್ನಾಗಾಗಲಿ, ಚೆನ್ನಾಗಿ ಬರಲಿ. ಆ ಚಾಮುಂಡೇಶ್ವರಿ ಆದಷ್ಟು ಬೇಗ ಇವು ಅಂದುಕೊಂಡಂತಹ ಎಲ್ಲ ನೌಕರಿಯನ್ನು ಇವು ಕೊಡಲಿ. ಒಂದ್ ವೇಳೆ ನಾನು ನೌಕರಿ ಆಯ್ತು ಅಂದ್ರೆ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಗೆ ಸನ್ಮಾನ ಮಾಡ್ತೀನಿ. ನಾನು ಸನ್ಮಾನ ಇಲ್ಲ. ನೌಕರಿ ಆಯ್ತಂತಲ್ಲ, ನೀನು ಪಕ್ಕ 100-200% ನೌಕರಿ ಆಗುತ್ತೆ. ಒಳ್ಳೆ ವ್ಯಕ್ತಿ ಅನ್ನೋದಕ್ಕಿಂತ ಒಳ್ಳೆ ಬಾಂಡಿಂಗ್ ಇದೆ. ಹೀಗೆ ನಾವು ಬೆಳೆಸುವಂತ ನಮ್ಮ ಬಾಗಲಕೋಟೆ ಇರ್ಬೋದು, ಅವ್ರು ಬೀದರ್ ಇರ್ಬೋದು, ಅವ್ರ ಭಾಷೆ ಚೇಂಜ್ ಇರ್ಬೋದು, ಆ ಮನಸ್ಸಿನ ಅಂತರಾಳ ಐತಲ್ಲ ಅದು ಇವಾಗ ಮನ್ಮತ ಅವ್ರ ಬಗ್ಗೆ ಹೇಳೋದು ಮಾತು ಬರಲ್ಲ, ಮಾತು ಬರ್ತಿಲ್ಲ ನೋಡಿ. ಕೃಷ್ಣ ಅವ್ರು ನೆಕ್ಸ್ಟು. ಹ್ಯಾಪಿ ಬರ್ಡೇ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬೇಗ ಮದುವೆ ಆಗ್ಲಿ ಮಕ್ಕಳಾಗ್ಲಿ ಅಷ್ಟೇ ಅಂತ ಇರುತ್ತೆ ಬ್ರೋ. ನಾನು ಫ್ಯೂಚರ್ ಅಲ್ಲಿ ಯಾವ ತರ ಅಪ್ಗ್ರೇಡ್ ಆಗ್ಬೇಕಂತ ಹೇಳಿ ಮದುವೆ ಆದ್ರೆ ಅಪ್ಗ್ರೇಡ್ ಆಗಿ ಪಕ್ಕ ಹೆಣ್ಣಿ ಶಾಸ್ತ್ರ ನೋಡ್ಬೇಕು. ಓಕೆನಾ? ಓಕೆ ಬನ್ನಿ. ನಮ್ದು ಇನ್ನೊಬ್ಬ ರೂಮೇಟು, ಕ್ರೇಜಿ ರೂಮೇಟು, ಅದರಲ್ಲಿ ರಸಿಕರ ರಾಜ. ಹೇಳು. ರಸಿಕರ ರಾಜ, ಎಲ್ಲರ ಮನ್ಮತ ಒಂಥರ ಅವ್ನು ನೋಡಿದ್ರೆ ನೀವ ಮರಳಾಕ್ತಿರ್ ನೋಡ್ರ. ಲೈಟ್ ಆಫ್ ಮಾಡು. ಬೆಳಗ್ಗೆ ಎತ್ತಿತ್ತೇನೋ. ಹೇಳಿ ಅಣ್ಣ, ನನ್ನ ಬಗ್ಗೆ ಏನಾದ್ರು ಒಂದೆರಡು ಮಾತು ಹೇಳಿ. ನಿಮ್ಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಜಿಗ್ರಿ. ಥ್ಯಾಂಕ್ ಯು ಸೋ ಮಚ್ ಜಿಗ್ರಿ. ಮುಂದಿನ ವರ್ಷ ಬರತನ ನಿನ್ ಜಾಬ್ ಒಳಗ ಪಾರ್ಟಿ ಕೊಡು, ಒಳ್ಳೇದಾಗ್ಲಿ. ನಾನು ಬಟ್ಟೆ ಮುಂದುವರ್ಸ್ದಾಗ ನಾ ಬಟ್ಟೆ ಹಾಕೊಂಡ್ ಬರ್ಬೇಕು. ಪೊಲೀಸರು ಬಟ್ಟೆ ಹಾಕೊಂಡ್ ಬರ್ಬೇಕು. ಡಿಪಾರ್ಟ್ಮೆಂಟ್ PSR ಸ್ಟಾರ್ ತಗೊಂಡ್ ಬರ್ಬೇಕು ನೆಕ್ಸ್ಟ್ ಕಾಲ್ಫಾರ್ಮ್ದಾಗ ಅಷ್ಟೇ. ದೊಡ್ಡ ಕನಸು ಸಿಕ್ಕಿದ್ರು, ನಾನೇ ಕಿಲೋಮೀಟರ್ ದೊಡ್ಡ ಕನಸು. ಒಂದೇ ಕನ್ಸ ಚೈಲ್ಡ್ಹುಡ್ದಿಂದ ಇರ್ತಾನೆ ಇದ್ದೇವೆ. ಮುಂದೆ ಟ್ರೈನಿಂಗ್ದಾಗಿ ಒಂದೇ ಜಾಗ ಒಂದೇ ವಾರ ಪೋಸ್ಟಿಂಗ್ ಮಾಡ್ಕೊಂಡು ಜಾಬ್ ಮಾಡ್ರಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಜಬರ್ದಸ್ತ್ ಹೆಂಡತಿ ಸಿಗಲಿ ನೋಡ್ಲಾಕ ಮನ್ಸಿನಿಂದ ಎಲ್ಲದ್ರಿಂದ ನಮ್ ದೋಸ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಂತ ಹೆಂಡತಿ ಸಿಗ್ಲಿ ಸಾಕಷ್ಟ. ಈಗ ಒಂದ್ ವೇಳೆ ಅವಳು 23 ಏಜದವ್ರು ಇನ್ನು ಹೆಂಡತಿ ಕಡ್ದ್ರಿ. ಒಂದ್ ವೇಳೆ ಅವಳು ನಮ್ಮಿಬ್ರು ಬಾಂಡಿಂಗ್ ಅಡ್ ಬಂದಳು ಅಂತೇಳಿ ಅಂದ್ರೂ ಆಕಿನ ತೆಗ್ ನಾನು ಬಾಂಡಿಂಗ್ ಇಕ್ಕೋತೀನಿ. ಸೇಮ್ ಟು ಯು. ಮತ್ತೆ ಯಾರಪ್ಪ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಇವಾಗ ನನ್ನ ಪ್ರೀತಿಯ ತಂಗಿ ಸುಧಾರಾಣಿ ಅವರು, ಅವರ ಒಪಿನಿಯನ್ ನಾಚತರಪ್ಪ ಅವರು ಹೇಳಲಂತ. ಸೊ ಗೈಸ್ ಅವರು ತುಂಬಾ ಶೈ ಪರ್ಸನ್. ಸೊ ಅವ್ರಿಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತರ್ತೀನಿ. ಮತ್ತೆ ಬಂದ್ರಪ್ಪ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ಮುದ್ದು ಅಕ್ಕ, ನಮ್ದು ವರ್ಲ್ಡ್ ಈಸ್ ಈಕ್ವಲ್ ಟು ನಮ್ಮ ಅಕ್ಕ. ಒಂದೆರಡು ಮಾತಾಡ್ತಾರೆ. ಜೀವನದಲ್ಲಿ ಈ ತರನೇ ಖುಷಿಯಾಗಿರು, ಒಳ್ಳೆ ಬಾಂಡಿಂಗ್ ಅಲ್ಲಿ ಇರು ಅಷ್ಟೇ. ನಮ್ಮ ಅಕ್ಕ ಇಮೋಷನಲ್ ಆಗ್ತಾಳೆ ಜಾಸ್ತಿ.
ಅವ್ರ ಇಮೋಷ್ನಲಿ ಅವ್ರದ್ದು ಕಣ್ಣಿಂದು ಇದು ನೀರು ಬರ್ತೈತಲ್ಲ ಅದರಲ್ಲೇ ತಿಳಿತು ನನಗೆ ಅವ್ರು ಏನು ಹೇಳಕ್ ಹೋಗಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಒನ್ಸ್ ಅಗೇನ್. ಥ್ಯಾಂಕ್ ಯು. ಅಕ್ಕ ತಮ್ಮನ ಈ ಬಂದ ಆಯ್ತು ಈ ಮಿಸ್ಟರ್ ಮಚ್ಚ ಚಾನೆಲ್ನ ಸಂಸ್ಥಾಪಕ ಸಂಸ್ಥಾಪಕ ಕೃಷ್ಣ ಕನಕಟ್ಟೆ ಅವ್ರ ತಮ್ಮ ಬರ್ಡೇ ವಿಶ್ ಮಾಡಕ್ಕೆ ಮತ್ತೆ ಬಂದಿದ್ದಾರೆ ನೋಡಿ. ಹ್ಯಾಪಿ ಬರ್ಡೇ ಟು ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇವನು ಏನಂದರೆ ತಮ್ಮನಿಗಿಂತ ಜಾಸ್ತಿ ಅಣ್ಣನ ಥರನೇ ಫೀಲ್ ಆಗ್ತಾನೆ ರಿಯಲ್ ಆಗಿ. ಬಟ್ ನನ್ನ ಹತ್ರ ಗುಣಗಳು ನನಗಿಂತ ಜಾಸ್ತಿ ಚೆನ್ನಾಗಿರೋ ಗುಣಗಳು ಇವನ ಹತ್ರ ಇದ್ದಾವೆ. ಅದು ನೀನು ಅನ್ಕೊಂಡ್ಯಾ ಬ್ರೋ, ನನಗಿಂತ ಜಾಸ್ತಿ ನಿನ್ನ ಹತ್ರ ಇರೋದು ಅದು ಎಲ್ಲರಿಗೂ ಗೊತ್ತು ನಮ್ಮ ಫ್ಯಾಮಿಲಿಯಲ್ಲಿ. ಬಟ್ ಇಟ್ಸ್ ಮೈ ಒಪಿನಿಯನ್. ಬಟ್ ಒಳ್ಳೆ ಹುಡುಗ, ಒಂದು ಲೈಫಲ್ಲಿ ಏನೋ ಅಚೀವ್ ಮಾಡ್ಬೇಕಂತ ಹೊರಟಿದ್ದಾನೆ. ಸೊ ಒಳ್ಳೇದಾಗಲಿ. ಇನ್ನೂ ಹೇಳ್ಬೇಕಂದ್ರೆ ತುಂಬ ಹೇಳೋದಿದೆ, ಬಟ್ ಅದು ಹೇಳಿದ್ರೆ ಏನಂತಾರೆ ಅವ್ನು ಸ್ವಲ್ಪ ನಿಮ್ಮ ತಮ್ಮಗ ಒಂದೇ ವರ್ಡಲ್ಲಿ ಏನು ಹೋಲಿಕೆ ಮಾಡ್ತೀರಿ? ಒಂದೇ ವರ್ಡಲ್ಲಿ ಕೊಡ್ಬೇಕು. ನಮ್ಮ ತಮ್ಮಗೆ ಒಂದೇ ವರ್ಡ್ ಹೋಲಿಕೆ ಮಾಡ್ಬೇಕಂದ್ರೆ ಅದಕ್ಕೆ ವರ್ಡ್ ಇಲ್ಲ ಭೈ, ನೋ ವರ್ಡ್ಸ್, ಅದಕ್ಕೆ ವರ್ಡೇ ಇಲ್ಲ. ಬಟ್ ನಾನು ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸೆಕೆಂಡ್ ಫಾದರ್ ಅಂತ ಹೇಳ್ತೀನಿ ಅಷ್ಟೇ. ಆಯಿತು ಅಷ್ಟೇ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಸ್ಟ್ರೆಂತ್ ಸಪೋರ್ಟ್ ಆ್ಯಂಡ್ ಎಲ್ಲ. ನಮ್ಮ ಅಪ್ಪನ ಸ್ಥಾನ ಹೂ ಇರ್ಬೋದು, ನಮ್ಮ ದಾರ ಇಬ್ರು ಸೇರಿದ್ರ ದೇವ್ರಿ ಮುಳುಕು ನೋಡ್ರಿ. ಬ್ರೋ ನೀವು ಇನ್ನಿಸ್ತೀವಿ ಬನ್ನಿ. ಆಯ್ತಾಯ್ತು. ಓಕೆ, ಲೈಫಲ್ಲಿ ಏನಾಗ್ತದೆ, ನಂದು ಸ್ವಲ್ಪ ಆಸೆಗಳಿದ್ದಾವೆ. ಅಂದರೆ ಇವನು ಒಂದು ಆ ಎಕ್ಸ್ಪೆಕ್ಟೇಷನ್ ಇದ್ದಾವೆ, ಆ ಮಟ್ಟಿಗೆ ತಲುಪಬೇಕಂತ ನನಗಿದೆ. ಬಟ್ ನೋಡೋಣ, ಅದು ಮಾಡೇ ಮಾಡ್ತಾ ನನಗೆ 100% ಇದೆ. ಎಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ ಲೈಫಲ್ಲಿ, ಇನ್ನೂ ಚೆನ್ನಾಗಿ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ನೀವು 100% ಮಾಡಿದ್ರೆ ನಾನು 200% ಮಾಡಕ್ಕೆ ರೆಡಿ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಗೆಸ್ಟ್ ಬಂದಾರ. ಯಾವ ಬಂದಿರಿ ಅಂದರೆ ಎಲ್ಲ ಮುಗಿದು ಬಂದು ಹುಡುಗಿಯರು ಮಾತಾಡ್ತೀನಿ. ಅಲ್ಲಿ ಬಂದಿರೋರು ಕೆಲಸ ಬಿಟ್ಟು ಡ್ರಾಪ್ ಮಾಡಿ ಬಂದಿರೋ ಇಲ್ಲ, ಅಬ್ರೋಡಿಗೆ ಬಂದಾರೆ. ನನಗೆ ಇಷ್ಟ ಆಯ್ತು. ನೀವೆಲ್ಲರೂ ಕಾನ್ಸರ್ಟ್ ಇದ್ರು ಅನ್ಸೋಣ. ಯಪ್ಪೋ, ಅವ್ರು ಒಂಥರ ಎಲ್ಲಿ ಬೇಕಾದ್ರೆ ತಪಸ್ ಮಾಡ್ತಿರ್ತಾರೆ. ನೀವೆಲ್ಲರೂ ಬ್ರದರ್ ಫ್ರಮ್ ಅನದರ್ ಬಂದ್ ಕೇಳಿದ್ದೀರಾ, ಬಟ್ ಸಿಸ್ಟರ್ ಫ್ರಮ್ ಅನದರ್ ಮದರ್ ಅಂದ್ಬಿಟ್ಟು ಇವಾಗ ನೋಡ್ತಿದ್ದೀರಾ. ಲೆಟ್ಸ್ ಗೋ ಫಾರ್ ನಸ್ರೀನ್. ಹೇಳಿ. ಗೋಪಾಲಣ್ಣ ಅಂದರೆ ಒಂಥರ ಒಳ್ಳೆಯ ವ್ಯಕ್ತಿ. ನಾನು ನಮ್ಮ ಅಣ್ಣನ ಬಿಟ್ಟು ನೆಕ್ಸ್ಟ್ ಒಂದು ಅಣ್ಣ ಅನ್ನೋ ಬಾಂಡಿಂಗ್ ಅಂದರೆ ಒಂದು ಜೊತೆ ಚೆನ್ನಾಗಿದ್ದಾನೆ. ಒಳ್ಳೆಯ ವ್ಯಕ್ತಿ, ಜೀವನದಲ್ಲಿ ಒಳ್ಳೆ ಸ್ನಾನಕ್ಕೆ ಬೆಳೀಲಿ, ಮತ್ತು ಒಂದು ಕನಸೆಲ್ಲ ನನಸಾಗಲಿ, ಮುಂದೆ ಒಂದು ಒಳ್ಳೆ ಪಾರ್ಟ್ನರ್ ಅವ್ನಿಗೆ ಸಿಗಲಿ, ಅವ್ನು ಅರ್ಥ ಮಾಡ್ಕೊಂಡು. ಎಲ್ಲರೂ ಹೇಳ್ತಿದ್ದೀರಾ. ಬಟ್ ನಂದು ಒಪಿನಿಯನ್ ಏನಂದರೆ ನೀವು ಏನು ಹೇಳಿದಿರಲ್ಲ ಅದು ನಿಮ್ಮ ಲೈಫಲ್ಲಿ ಎಕ್ಸಿಕ್ಯೂಟ್ ಆಗಲಿ, ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಆಗಲ್ಲ ಅಂತ ನಂದು ಆಸೆ. ಇನ್ನೊಬ್ಬ ಪರ್ಸನ್ ಮಿಸ್ ಆಗಿದ್ದಾರೆ, ಅಭಯ್ ಅಂತ. ಅವರು ಗೋಪಿದು ಚೈಲ್ಡ್ಹುಡ್ ಫ್ರೆಂಡು. ಸೊ ಇವಾಗ ನಾವು ಹೊರಟಿದ್ದೀವಿ, ಇನ್ನೂ ಪಾರ್ಟಿ ಕೊಡಿಸ್ತಾರಂತೆ. ಎಲ್ಲಿ ಪಾರ್ಟಿ ಕೊಡಿಸ್ತಾರೆ? ಬಂದವರೆ ಅವ್ರು ಮಿಸ್ ಮಾಡ್ಕೊಂಡಿದ್ದೀವಿ. ಮಿಸ್ ಅಂತಲ್ಲ, ಬಡ್ಡೆ ಮಾಡೋರೆ ಆಲ್ರೆಡಿ. ಆಚೆ ಸ್ವಲ್ಪ ಪರ್ಸನಲ್ ಮಾತಾಡ್ತಾರೆ. ಅದಾದ್ಮೇಲೆ ರೂಮಲ್ಲಿ ಸಿಗೋಣ. ಸರಿ, ಪಾರ್ಟಿ ಕೊಡ್ತದೆ ಹೇಳು ಫಸ್ಟ್. ಎಲ್ಲರಿಗೂ ಎಲ್ಲ ಥರ ಇಲ್ಲಿ ನೋಡಿ, ಎಲ್ಲರೂ ಮುಖಗಳು ಎಲ್ಲ ಹ್ಯಾಂಗೆ ಕೈಲ ಥರ ನೋಡೋರೆಲ್ಲ ಎಲ್ಲ ಆಲ್ರೆಡಿ ಸೆಟ್ ಐತೆ. ಬನ್ನಿ ಅಷ್ಟೇ, ಆಲ್ರೆಡಿ ಹೋಗೋಣ, ಫುಲ್ ಎಂಜಾಯ್ ಮಾಡೋದಷ್ಟೇ. ಲೆಟ್ಸ್ ಗೋ. ಕೇಕನ್ನು ಕೊಟ್ಟಿದ್ದಕ್ಕಾಗಿ ಗೋಪಾಲ್ ಅವರಿಗೆ ಧನ್ಯವಾದಗಳು. ಕೇಕು ನೀವು ಕೊಟ್ಟಿದ್ದೋಣ, ನಾನು ಕೊಡ್ಸಿದಿಲ್ಲ. ನಿಮ್ಮ ಕೈಲಿಂದ ಕೊಟ್ರಲ್ಲ, ನಿಮ್ಮ ಕೈಲಿಂದ ನಾನು ಕೊಟ್ಟಿದ್ದು, ನಾನು ಸ್ವಲ್ಪ ಕೊಟ್ಟಿದ್ದು ಅಷ್ಟರಲ್ಲೇ. ಸ್ವಲ್ಪನ ಭಾಳ ಆಯ್ತು ನಮ್ಗೆ, ಸ್ವಲ್ಪ ಹೊಟ್ಟೆ ನಮ್ಗೆ. ಅದಕ್ಕೆ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ, ನಮ್ಮ ಅಣ್ಣನ ಮೇಲೆ ಹೀಗೆ ಇರಲಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇರ್ತವೆ. ನೋಡ್ತಾ ಇರಿ, ಬೆಳೆಸ್ತಾ ಇರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ವಾತ್ಸಲ್ಯ ಯಾವಾಗಲೂ ಕೂಡ ನನ್ನ ಮೇಲೆ, ಅಣ್ಣನ ಮೇಲೆ, ಅಣ್ಣನ ಒಂದು ಜೀವ ಇತ್ತು ಅದ್ರ ಮೇಲೆ ಯಾವಾಗಲೂ ಹೀಗೆ ಇರಲಿ. ಜೀವನ ಅಲ್ಲ, ತಂದೆ ತಾಯಿಯೇ ಜೀವ, ಆ ಜೀವದ ಮೇಲೆ ಯಾವಾಗಲೂ ಒಂಥರ. ಗೋಪಾಲ್ ಅವರಿಗೆ ಗಿಫ್ಟ್ ತಂದಿದ್ದಾರೆ ಸುಷ್ಮಿತಾ ಅವರು. ಮತ್ತೆ ನೋಡ್ರಿ ಯಾವ ರೀತಿ ಓಪನ್ ಮಾಡ್ತಾರೆ, ಓಪನ್ ಮಾಡ್ತಾರೆ ನೋಡಿ. ಅರೆ ಎಣ್ಣೆದಿರು ಓಪನ್ ಮಾಡತ್ತು. ಅರೆ 10 ರೂಪಾಯಿ ಆಕ್ಟಿಂಗ್ ಮಾಡ್ರು. ಅಳುವ ಸೌಕಸ್ ಅನ್ನ ಕ್ಯಾಮ್ರಾ ಕಡೆ ಪ್ರಜ್ವಲ ಪ್ರಜ್ವಲ್ ತಿಲತನ್ ಕೇಕ್ ಅನ್ನ ಅಂತ ಎಷ್ಟು ಓಪನ್ ಮಾಡಿಲ್ಲ ಬಾಕ್ಸ್. ಇಂಥ
ಇಂಥ ಚಿಕ್ಕ ಬಾಕ್ಸ್ ಎಲ್ಲ ಮ್ಯಾಟ್ರ್ ಆಗಲ್ಲ ನಮ್ಮ ಬಾಸ್ಗೆ. ಫೋಟೋ ತೆಗಿಲ್ಲ. ಸೊ ಗೈಸ್ ಒಳ್ಳೆ ಪಾರ್ಟಿ ಕೊಟ್ಟರು ನಮ್ಮ ತಮ್ಮ ಅವರು. ಫಿಶು, ಕಬಾಬು ಮತ್ತು ಚಿಕನ್ನು ಎಲ್ಲ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬಿಗ್ ಪಾರ್ಟಿ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಾಯಿತು ಬರ್ಡೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಹೇಳಬೇಕು ಅವ್ರ ಒಪಿನಿಯನ್. ಇವ್ರು ಹೇಳಿ ಫಸ್ಟ್. ಅವ್ರು ಅನ್ಕೊಂಡ್ಕಿಂತ ಅವ್ರಿಗಿಂತ ನಾನು ಡಬಲ್ ನನಗೆ ಖುಷಿಯಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬರ್ತಡೇ ನಾವು ಅನ್ಕೊಂಡ್ಕಿಂತ ತುಂಬ ಚೆನ್ನಾಗಿತ್ತು. ನಾವು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತ ಒಳ್ಳೆ ಎಲ್ಲ ಅಫಿಷಿಯಲ್ ಅದಕ್ಕಿಂತ ಎಲ್ಲರೂ ಬಂದರು, ಎಲ್ಲರೂ ವಿಶ್ ಮಾಡಿದ್ರು. ಎಲ್ಲರೂ ವಿಶ್ ಮಾಡೋದಕ್ಕಿಂತ ಎಲ್ಲ ಖುಷಿಯಾಗಿದ್ರು. ಆ್ಯಕ್ಚುಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಖುಷಿಯಾಗಿ ಬಂದು ವಿಶ್ ಮಾಡೋದೈತಲ್ಲ ಅದು ಜೀವನದೊಳಗೆ ಮೇನ್ ಇಂಪಾರ್ಟೆಂಟು. ಎಲ್ಲರೂ ಬಂದು ಖುಷಿಯಾಗಿ ಎಲ್ಲರೂ ಹೀಗೆ ನಮ್ಮ ಅಣ್ಣ ತಮ್ಮಂದಿರು ಹೀಗೆ ಬಾಂಡಿಂಗ್ ಚೆನ್ನಾಗಿರಲಿ. ಎಷ್ಟೇ ದೂರ ಇರ್ಬೋದು ಆದ್ರೆ ಸಂಬಂಧ ಅನ್ನೋದು ಭಾಳ ಹತ್ತಿರ. ನಾವೆಷ್ಟು ದೂರ ಕಿಲೋಮೀಟ್ರ್ ಗಂಟೆ ಇರ್ಬೋದು, ಅದ್ರ ಮನಸ್ಸಿಂದ ಒಂದು ಸೆಕೆಂಡ್ ಒಳಗೆ ನೆನಪಾಗುತ್ತೆ ಒಂದು ಸಂಬಂಧ. ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ತಂದೆ ತಾಯಿ ಇವೆಲ್ಲವೂ ಕೂಡ ರಕ್ತ ಸಂಬಂಧಕ್ಕಿಂತ ಮಿಗಿಲಾದದ್ದು ಪ್ರೇಮಾನುಬಂಧ. ಆ್ಯಕ್ಚುಲಿ ಇವರಿಂದ ಕಲ್ತೀವಿ. ಹೀಗೆ ಇವರ ನಂಬಿಕೆ ಉಳಿಸ್ಕೊಳ್ತೀವಿ ಅಂತ ಒಂದು ನಂಬಿಕೆ ಇದೆ. ಹೀಗೆ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಗೋಪಿ. ಓಕೆ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲು ಎಲ್ಲ ನನ್ನ ಫ್ರೆಂಡ್ಸು ಅವರು ಇವ್ರಿಗೆ ಯಾರ್ಯಾರು ಶುಭ ಕೋರಿದಾರೆ ಎಲ್ಲರಿಗೂ ಒಂದು ದೊಡ್ಡ ಧನ್ಯವಾದಗಳು. ಎಲ್ಲ ನಮ್ಮದು ಯೂಟ್ಯೂಬು ಮಂಡಳಿಯವರು ಎಲ್ಲರಿಗೆ ಎವ್ರಿ ಒನ್ನು. ಇವತ್ತೇನಿಲ್ಲ ಬರ್ಡೇ ಮುಗಿಸ್ತೀವಿ. ಚೆನ್ನಾಗಿ ಬರ್ಡೇ ಇತ್ತು. ಫ್ರೆಂಡ್ಸ್ ಬಂದಿದ್ದರು, ಅಕ್ಕಂದರು, ತಂಗಿಯರು, ಅವರು ಇವರೆಲ್ಲ ಬಂದಿದ್ದರು. ನಮ್ಮ ಅಣ್ಣ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಆಯಿತು. ಬರ್ತ್ಡೇ ಸೆಲೆಬ್ರೇಟ್ ಆದಮೇಲೆ ರೂಮಿಗೆ ಬಂದುಬಿಟ್ಟು ಪಾರ್ಟಿ ಗೀಟ್ ಅದೇ ಚಿಕನ್ ಅವೆಲ್ಲ ಹೇಳಿದ್ರಲ್ಲ ಅವೆಲ್ಲ ಟ್ರೀಟ್ ಮಾಡಿದೆ. ನಾನು ಏನಿತ್ತು ಎಲ್ಲ ಟ್ರೀಟ್ ಮಾಡಿಬಿಟ್ಟು ಇವಾಗ ಏನಿಲ್ಲ ನೋಡಿ ಎಲ್ಲರಿಗೆ ಅದೇ ಒಂದು ವಿಶ್ ಮಾಡಿರಲ್ಲ ಅದಕ್ಕೊಂದು ಥ್ಯಾಂಕ್ ಯು ಹೇಳ್ಬೇಕಂತ ಇವಾಗ ಮಲ್ಕೋತಿದ್ದೀವಿ. ಅಂದ್ರೂ ಬಂತು ನಮ್ಮ ಯೂಟ್ಯೂಬರ್ಸ್ಗೆ ನಮ್ಮ ಸಪೋರ್ಟರ್ಸ್ಗೆ ಒಂದು ಮೆಸೇಜ್ ಕೊಡೋಣ ಅಂತ ಮಾಡ್ತಿದ್ವಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಹೀಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮಿಸ್ಟರ್ ಮಚ್ಚನ ಯೂಟ್ಯೂಬ್ ಚಾನಲ್ ಮೇಲೆ ಹೀಗೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯೇ ನಮಗೆ ಶ್ರೀರಕ್ಷೆ. ಧನ್ಯವಾದಗಳು. ಬಾಯ್. ನೆಕ್ಸ್ಟ್ ವಿಡಿಯೋ ಕ್ರೇಜಿ ವಿಡಿಯೋ ತಗೊಂಡು ಬರ್ತೀನಿ. ನೆಕ್ಸ್ಟ್ ವಿಡಿಯೋ